ಕಾಳಿಗೆ ಎಂಬುದು ಕೈಲಾಸಪುರ ಹರಿತ ಬರ್ತವ ಕಾಶಿ ನೀರ ಅಂತಕ್ಕಂಥದ್ದು ಜನಪದ ಸಾಹಿತ್ಯದಲ್ಲಿ ಉಲ್ಲೇಖ ಇದೆ. ಪಂಚಭೂತಗಳಲ್ಲಿ ಒಂದು ನೀರು ದೇವರು ಅಂತಕ್ಕಂಥ ವೈಜ್ಞಾನಿಕವಾಗಿ ನಾವು ಹೇಳ್ತೀವಿ. ನಾವು ಯಾಕೆ 72ರ ಬರಗಾಲದಲ್ಲಿಯೂ ಕಾಳಿಗೆಯಲ್ಲಿರ್ತಕ್ಕಂಥ ನೀಲಕಂಠ ಕಾಳೇಶ್ವರನ ಒಂದು ಸಾನ್ನಿಧ್ಯದಲ್ಲಿರ್ತಕ್ಕಂಥ ರೌದ್ರಾವತಿ ನದಿ 72ರ ಬರಗಾಲದಲ್ಲಿಯೂ ಸ್ವಲ್ಪನೂ ಬತ್ತಿಲ್ಲ. ಅದಾದ ನಂತರ 94ರಲ್ಲಿ ನೀವು ಬರಗಾಲ ನೋಡಿದ್ರಿ ಸ್ವಲ್ಪ ಪ್ರಮಾಣದಲ್ಲಿ, ಆವಾಗಲೂ ಈ ಒಂದು ನದಿ ಬತ್ತಿಲ್ಲ. ಈಗ ಈ ವರ್ಷವೂ ಸಹ ನೀವು ನೋಡಿರ್ತೀರಿ ಎಲ್ಲ ಕಡೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಕಲಬುರಗಿ ಅಂತ ಜಿಲ್ಲೆಯಲ್ಲಿ ಎಲ್ಲ ಕಡೆ ನೀರಿನ ಹಾಹಾಕಾರ ಇದ್ದರೆ ನಮ್ಮ ಕಾಳಿಗೆ ಪಟ್ಟಣದಲ್ಲಿ ಸ್ವಲ್ಪನೂ ಹಾಹಾಕಾರ ಇಲ್ಲ. ಇಡೀ 400 ಎಕರೆಗೆ ನೀರಾವರಿ ಸೌಲಭ್ಯ ಒದಗಿಸ್ತಕ್ಕಂಥ ರೌದ್ರಾವತಿ ನದಿ ಇವತ್ತು ನಮ್ಮ ಹ್ಯಾಂಗೆ ಉತ್ತರದಲ್ಲಿ ಗಂಗೆ ಇದ್ದಾಳೆ, ದಕ್ಷಿಣದಲ್ಲಿ ರೌದ್ರಾವತಿ ನದಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ನದಿ. ಇದು ಬತ್ತಲಾರದ ನದಿ. ಯಾಕೆ ಪಂಚಭೂತಗಳಲ್ಲಿ ಒಂದು ಅಂತ ದೇವರಂತ ನಾವು ನೀರಿಗೆ ನಾವು ಸ್ಥಾನ ಕೊಟ್ಟಿದ್ದೀವಿ, ಯಾಕೆ ಗಂಗೆ ಪೂಜೆ ಮಾಡಬಾರ್ದು, ರೌದ್ರಾವತಿ ಆರತಿ ಯಾಕೆ ಮಾಡಬಾರ್ದು ಅಂತಕ್ಕಂಥ ತಲೆಗಿಟ್ಟುಕೊಂಡು ನಮ್ಮ ಹೊನ್ನಕಿಣಿಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಚಂದ್ರಗುಂಡ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ, ಅಂದರೆ ಅವರ ವೈದಿಕ ಶಾಲೆ ಇದೆಯಲ್ಲ, ಆ ಒಂದು ವೈದ್ಯಕೀಯ ಶಾಲೆಯ ಒಂದು ಎಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ಈ ಒಂದು ಗಂಗಾರತಿ ಜರಗಲಿದೆ. ಏಪ್ರಿಲ್ 20 ಬೆಳಗ್ಗೆ ಶ್ರೀ ನೀಲಕಂಠ ಕಾಳೇಶ್ವರನ ಒಂದು ವಿಗ್ರಹಕ್ಕೆ ನಾವು ರುದ್ರಾಭಿಷೇಕ ಆಗ್ತದೆ. ಮಧ್ಯಾಹ್ನ ಎಲ್ಲರೂ ಅವೆಲ್ಲ ಸ್ನಾನಾಗಿನ ಮಕ್ಕಳು ಎಲ್ಲ ದರ್ಶನ ಆಗ್ತಿರ್ತವೆ. ಮತ್ತು ಸಾಯಂಕಾಲ ಅಂದರೆ ಪ್ರಾತಃ ಕಾಲ 6:30 ಗಂಟೆಯಿಂದ 7 ಗಂಟೆಗೆ ಪ್ರಾರಂಭ ಆಗುತ್ತದೆ ಈ ಒಂದು ರೌದ್ರಾವತಿ ನದಿಯ ಆರತಿ ಕಾರ್ಯಕ್ರಮ.